ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಈ ಕಾಮ್ಸ್ ಬಗ್ಗೆ. ಮೀಡಿಯಾದಲ್ಲಿ ಬರ್ತಾ ಇರತಕ್ಕಂತಹ ವಿಷಯಗಳು, ಅದನ್ನು ಮೀಡಿಯಾದವರು ಯಾವ ರೀತಿ ತಿರುಚಿ ಹೇಳ್ತಾ ಇದ್ದಾರೆ, ವಿಷಯ ತಿಳಿಯದ ಮೀಡಿಯಾದವರ ಬಾಯಿಗೆ ಏನಾಗಿದೆ ಅನ್ನುವಂಥದ್ದನ್ನು ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಸೊ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ರಘುಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಸರ್ಕಾರಿ ನೌಕರರ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಏನ್ರಿ ಮೀಡಿಯಾ ಅನ್ನುವಂತಹ ಭಾಷೆನಲ್ಲಿ ಆ ಮೀಡಿಯಾಗಳನ್ನು ಮಾತಾಡಿಸುವಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ, ಮೀಡಿಯಾದವರಿಗೆ ಕಾಮ್ಸ್ ಬಗ್ಗೆ ಅಥವಾ ಕರ್ತವ್ಯ ಆ್ಯಪ್ ಬಗ್ಗೆ ಸರಿಯಾದ ಮಾಹಿತಿಗಳಿಲ್ಲ. ಈಗ ಈ ಕೆಲವು ಮೀಡಿಯಾಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ, ಟೆಲಿಕಾಸ್ಟ್ ಆಗ್ತಾ ಇದೆ. ಏನು ಟೆಲಿಕಾಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರಿಗೆ ಶಾಕ್ ಅಂತೆ. ಯಾಕೆ ಶಾಕ್ ಆಗುತ್ತೆ? ಕರ್ತವ್ಯ ಆ್ಯಪ್ ಬಂದಮೇಲೆ ಶಾಕ್ ಆಗುವಂಥ ವಿಷಯ ಏನಿದೆ? ಇನ್ನೊಂದಿದೆ, ಕಳ್ಳಾಟಕ್ಕೆ ಬ್ರೇಕ್ ಅಂತ. ಅಂದರೆ ಸರ್ಕಾರಿ ನೌಕರರ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದಾರಂತೆ. ಸೊ ಕಳ್ಳಾಟ ಆಡ್ತಾ ಇರೋದು ಕೆಲವು ನೌಕರರು ಇದ್ದಾರೆ, ಅವ್ರಿಗೆ ಬ್ರೇಕ್ ಆಗಿರ್ಬೋದು. ಆದರೆ ಅದು ಎಲ್ಲ ಸರ್ಕಾರಿ ನೌಕರರು ಕಳ್ಳಾಟ ಮಾಡೋರಲ್ಲ. ಇದು ಮೊದಲು ಮೀಡಿಯಾದವರು ಸರಿಯಾದ ಭಾಷೆಯನ್ನು ಬಳಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಮೀಡಿಯಾ ಅನ್ನುವಂಥದ್ದು ಈ ಮಾಧ್ಯಮ ರಂಗ ಇದೆಯಲ್ಲ, ಇದು 4ನೇ ಅಂಗ ಆಗಿರಬೇಕು. ಈಗ ಅವರು ಮಂಗಂತರ ಮಾತಾಡಿದರೆ ಅವರ ಪ್ರೊಫೆಷನ್ನಿಗೆ ಅದು ಸೂಕ್ತವಾದಂತಹ ಭಾಷೆ ಅಲ್ಲ. TRPಗೋಸ್ಕರ ಮಾತಾಡೋದು ಒಬ್ಬ ಸರ್ಕಾರಿ ನೌಕರನಿಗೆ ಗೌರವಕ್ಕೆ ಧಕ್ಕೆ ಬರುವಂಥ ವಿಷಯ ಆಗಿರುತ್ತೆ. ಇನ್ನು ಮನೆ ಹತ್ತಿರಕ್ಕೆ ವರ್ಗಾವಣೆ ಮಾಡಿಕೊಡಿ, ಡೆಪ್ಯುಟೇಷನ್ ಕೊಡಿ ಅಂತ ಕೇಳ್ತಾ ಹೋಗ್ತಾ ಇದ್ದಾರಂತೆ. ಕೆಲವು ಸಂದರ್ಭಗಳಲ್ಲಿ ಆಗಬಹುದು. ಸೊ ತಾತ್ಕಾಲಿಕವಾಗಿ ಮನೆ ಬಾಡಿಗೆ ಹುಡುಕ್ತಾ ಇದ್ದಾರಂತೆ. ಆಗತ್ತೆ, ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಹತ್ತಿರದ ಮನೆ ಬಾಡಿಗೆಯನ್ನು ನೋಡ್ಕೋಬೇಕಾಗತ್ತೆ, ಮನೆಯನ್ನು ನೋಡ್ಕೋಬೇಕಾಗತ್ತೆ, ರೂಮ್ಗಳನ್ನು ನೋಡ್ಕೋಬೇಕಾಗತ್ತೆ. ಇದರಲ್ಲಿ ತಪ್ಪು ಅನ್ನೋವಂಥದ್ದು ಏನಿಲ್ಲ. ಅದನ್ನು ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ತೋರಿಸುವಂಥದ್ದು ಏನಿದೆ? ಯಾರಿಗೆ ಎಲ್ಲಿ ಮನೆ ಸಿಗುತ್ತೋ, ಎಲ್ಲಿ ಮನೆ ಮಾಡ್ಕೋಬೇಕು ಇವರೇನು ಹುಡ್ಕೊಂಡು ಹೋಗಿದ್ರಾ, ಅಥವಾ ಯಾರಾದರೂ ಬಂದು ಮೀಡಿಯಾದವ್ರ ಹತ್ರ ಹೇಳಿದಾರಾ ನಮಗೆ ಹತ್ತಿರದಲ್ಲಿ ಮನೆ ಬಾಡಿಗೆ ಕೊಡಿಸಿ ಅಂತ? ಸೊ ಇದೆಲ್ಲ ಒಂದು ವಿಷಯನ. ಇದನ್ನೆಲ್ಲ ಹೇಳಿ ಸರ್ಕಾರಿ ನೌಕರರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳೋದು ಇವ್ರ ಉದ್ದೇಶಗಳಾಗಿರುತ್ತೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, 10 ಗಂಟೆಗೆ ಸರಿಯಾಗಿ ಹಾಜರಾಗೋದಕ್ಕೆ ಆಗ್ತಾ ಇಲ್ಲಂತೆ. ಸೊ ಒಬ್ಬ ಸರ್ಕಾರಿ ನೌಕರ, ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋವಂಥವನು ಕರೆಕ್ಟಾಗಿ ಅವನ ಆಫೀಸು ಅಥವಾ ಶಾಲೆಯ ಟೈಮಿಗೆ ಅವನು ಹೋಗಲೇಬೇಕು. ಇದು ಮೀಡಿಯಾದವ್ರು ಹೇಳಿದರೆ ಅಂತ ಅಲ್ಲ. ಯಾರು ಹೋಗೋದಿಲ್ವೋ ಅವರಿಗೆ ಈ ಕರ್ತವ್ಯ ಆ್ಯಪ್ನಲ್ಲೇ ಅವರಿಗೆ ಶಿಕ್ಷೆಯನ್ನು ನೀಡಲಾಗಿದೆ. ಹೇಗೆ ಅಂತೀರಾ? ಸೊ 3 ದಿನ ಅವನು ಲೇಟಾಗಿ 15 ನಿಮಿಷಕ್ಕಿಂತ ಹೆಚ್ಚಾಗಿ ಲೇಟಾಗಿ ಬಂದ ಅಂತ ಹೇಳಿದ್ರೆ, ಅವನು ಎಲ್ಲೇವರೆಗೂ CL ಇರುತ್ತೋ ಅಲ್ಲಿವರೆಗೂ CL ಖಾಲಿ ಆಗುತ್ತೆ. ಆಮೇಲೆ ಅನಧಿಕೃತ ರಜೆ ಆಗುತ್ತೆ, ಅವನ ವೇತನಕ್ಕೆ ಹೊರೆ ಬೀಳುತ್ತೆ, ಅಂದರೆ ಕಟ್ಟಾಗುತ್ತೆ. ಸೊ ಅದನ್ನು ಈಗ ಯಾರು ಹೇಳೋ ಅಂಥದ್ದಿಲ್ಲ, ಎಲ್ರಿಗೂ ಅದು ವಿಷಯ ಗೊತ್ತಿದೆ. ಸೊ ಅದನ್ನು ಮೀಡಿಯಾದವ್ರಿಗೆ ವಿಷಯ ಸರಿಯಾಗಿ ಗೊತ್ತಿರಲ್ಲ, ರಿಜಿಸ್ಟ್ರೇಷನ್ ಆಗಿಲ್ವಂತೆ, ಹಾಗಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಈಗ ಕರ್ನಾಟಕ ಸರ್ಕಾರಿ ನೌಕರರು 5 ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ನೌಕರರು ಇದ್ದಾರೆ. ಅದರಲ್ಲಿ 2.66 ಲಕ್ಷ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಇನ್ನು 2.11 ಲಕ್ಷ ಜನ ರಿಜಿಸ್ಟ್ರೇಷನ್ ಆಗಿಲ್ಲ. ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನೋದಕ್ಕೆ 2 ಕಾರಣಗಳಿರ್ತವೆ. ಏನು ಅಂತ ಹೇಳಿದ್ರೆ, ಅವರಿಗೆ ರಿಜಿಸ್ಟ್ರೇಷನ್ ಆಗದೆ ಇರೋದಕ್ಕೆ ಒಂದು ಅವ್ರ ಉದ್ದೇಶಪೂರ್ವಕ ಆಗಿರ್ಬೋದು, ಅಥವಾ ಇನ್ನೂ ಕೆಲವರಿಗೆ ಸಮಸ್ಯೆಗಳು ಏನಿದೆ ಅನ್ನೋದು ಈ ಮೀಡಿಯಾದವ್ರಿಗೆ ಗೊತ್ತಿಲ್ಲ. ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಫೇಸ್ ನಾಟ್ ಮ್ಯಾಚ್ ಅಂತ ಬರ್ತಾ ಇದೆ. ಸೊ ಫೇಸ್ ನಾಟ್ ಮ್ಯಾಚ್ ಅಂತ ಬರೋದಕ್ಕೆ ಪರಿಹಾರಗಳನ್ನು ಕರ್ತವ್ಯ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಿಸಿ ಅದನ್ನು ಸರಿಪಡಿಸಬೇಕು. ಅದು ಕರ್ತವ್ಯ ಆ್ಯಪ್ ಡೆವಲಪರ್ಸ್ ಅವರ ಗಮನಕ್ಕೆ ಈ ವಿಷಯ ತಲುಪಬೇಕು. ಒಂದು ಯಾಕೆ ಅಂತ ಹೇಳಿದ್ರೆ, ಆಧಾರ್ ಕಾರ್ಡಲ್ಲಿರುವಂತಹ ಮಾಹಿತಿ, HRMSನಲ್ಲಿರ್ತಕ್ಕಂಥ ಮಾಹಿತಿ ಎರಡೂ ಕೂಡ ಒಟ್ಟಿಗೆ ಇರಬೇಕು ಅನ್ನೋದಿದೆ. ಕೆಲವು ಸಲ ಒಟ್ಟಿಗೆ ಇದ್ರೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸಮಸ್ಯೆಗಳು 108 ಸಮಸ್ಯೆಗಳಿದ್ದಾವೆ. ಅದನ್ನು ಕೇಳೋರು ಯಾರು? ಇದನ್ನೆಲ್ಲ ಮೀಡಿಯಾದವರು ಯಾಕೆ ಸರ್ಕಾರಕ್ಕೆ ಕೇಳೋದಿಲ್ಲ, ಅಥವಾ ಈ ಆ್ಯಪ್ ಡೆವಲಪರ್ಸ್ ಗಮನಕ್ಕೆ ಯಾಕೆ ತರ್ತಾ ಇಲ್ಲ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಅದರಲ್ಲಿ ಇನ್ನೂ ಕೆಲವು ವಿಷಯಗಳು ಬರ್ತಾ ಇದೆ. ಏನಂತ ಹೇಳಿದರೆ, 88,000 ಜನ ಒಂದೇ ದಿನಕ್ಕೆ, ಅಂದರೆ ಶನಿವಾರ ಒಂದೇ ದಿನಕ್ಕೆ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಅನ್ನೋ ಅಂಥ ವಿಷಯ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ 5 ಲಕ್ಷ ಜನರಲ್ಲಿ 88,000 ಜನ ಬರ್ತಿಲ್ಲ ಅಂತ ಹೇಳಿದ್ರೆ ಎಷ್ಟು % ಆಯಿತು? ಇದು ಅವ್ರ ಗಮನಕ್ಕಿದೆಯಾ? 30% ಜನ ಬರ್ತಾ ಇಲ್ಲ, ಅಂದರೆ 30% ಅಂತ ಹೇಳಿದರೆ 10ರಲ್ಲಿ 3 ಜನ ಬರ್ತಾ ಇಲ್ಲ ಅಂತ ಅರ್ಥ. ಸೊ ಯೂಶ್ವಲಿ CL ಹಾಕಿರ್ತಾರೆ, ಅದು ಇವ್ರ ಗಮನದಲ್ಲಿ ಯಾಕಿಲ್ಲ? ಹಾಗಾದರೆ ಸರ್ಕಾರಿ ನೌಕರ ತನಗಿರ್ತಕ್ಕಂತಹ CLಗಳನ್ನು ELಗಳನ್ನು ಬಳಸ್ಕೊಳ್ಳೋ ಹಾಗಿಲ್ವಾ? ಇದು
ಅವ್ರಿಗೆ ಗೊತ್ತಿಲ್ಲ. ಅಂದರೆ 7 ದಿನನೂ ಕೆಲಸ ಮಾಡಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲಿದೆ ಅಂತ ನಾನಂತೂ ಭಾವಿಸ್ತೀನಿ. ಅದರ ಜೊತೆಗೆ ಈಗ ಒಂದು ದಿನ ಸಿ ಎಲ್ ತಗೊಂಡ್ರೆ ಅದು ಸಿ ಎಲ್ ಅಪ್ಡೇಟ್ ಆಗುತ್ತೆ. ಸಿ ಎಲ್ ಅಪ್ಡೇಟ್ ಆಗುತ್ತೆ, ಡಿ ಡಿ ಓರವರು ಅದನ್ನು ಅಪ್ರೂವಲ್ ಮಾಡ್ತಾರೆ, ಇಲ್ಲ ಬೇಡ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡ್ತಾರೆ. ಸೊ ಇದನ್ನು ಸಿ ಎಲ್ ತಗೊಳ್ಳೋ ಹಾಗೆ ಇಲ್ವಾ ಇವರ ಪ್ರಕಾರ ಕರ್ತವ್ಯ ಆ್ಯಪ್ ಬಂದು? ಸೊ ಇದು ಮೀಡಿಯಾದವರು ಸರಿಯಾಗಿ ಕರ್ತವ್ಯ ಆ್ಯಪ್ ಬಗ್ಗೆ ಅಥವಾ ಕಾಮ್ಸ್ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರರು ಗುಲಾಮರಲ್ಲ, ಅವರಿಗೆ ಆದಂತಹ ಸಿ ಎಲ್ಗಳು ಇ ಎಲ್ಗಳು ಇರ್ತವೆ. ಸೊ ಸ್ಪೆಷಲ್ ಸಿ ಎಲ್ಗಳು, ವೈದ್ಯಕೀಯ ಸಿ ಎಲ್ಗಳು, ಇನ್ನೇನೇನೋ ಇರ್ತವೆ. ಅವರಿಗೆ ಆದಂತಹ ರಜಾ ದಿನಗಳು ಇರ್ತಾವೆ, ಅದನ್ನು ಹಾಕ್ಕೊಳ್ತಾರೆ. ಯಾರಿಗೆ ಅದಕ್ಕಿಂತ ಹೆಚ್ಚಿನದಾಗಿ ತಗೊಳ್ತಾರೋ ಅವರಿಗೆ ವೇತನ ರಹಿತ ರಜೆ ತಗೊಳ್ತಾರೆ, ವೇತನ ಕಟ್ಟಾಗತ್ತೆ, ಹೋಗುತ್ತೆ. ಈಗ ಶಿಕ್ಷೆ ಅನ್ನೋದು ಏನಿರುತ್ತೋ ಅದು ವೇತನದಲ್ಲೇ ಬಂದುಬಿಡುತ್ತೆ ಈಗ. ಸೊ ಈಗ ಯಾರನ್ನ ಪ್ರಶ್ನೆ ಮಾಡೋ ಅಂಥದ್ದು ಆಗಿರೋದಿಲ್ಲ. ಈ ಕಾಮ್ಸ್ ಬಂದು, ಕಾಮ್ಸ್ ಅನ್ನೋ ಅಂಥದ್ದು ಒಂದು ಒಳ್ಳೆ ಆ್ಯಪ್ ಆಗಿದೆ ಸರ್ಕಾರಿ ನೌಕರರಿಗೆ. ಕೆಲವು ಸರ್ಕಾರಿ ನೌಕರರಿಗೆ ಸರಿಯಾದ ಸಮಯಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಇದು ಕೇವಲ ನೀವು ಸರ್ಕಾರಿ ನೌಕರರು ಅಂತ ಹೇಳಿದರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಇದನ್ನು 42 ಡಿಪಾರ್ಟ್ಮೆಂಟ್ಗಳಿಗೆ ಕಡ್ಡಾಯ ಮಾಡಿದ್ದಾರೆ. ಸೊ ಕಡ್ಡಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರರು ಸರಿಯಾದ ಸಮಯಕ್ಕೆ ಇನ್ ಟೈಮ್ ಚೆಕ್ ಇನ್ ಆಗಬೇಕು, ಅವರು ಸರಿಯಾದ ಸಮಯಕ್ಕೆ ಚೆಕ್ಔಟ್ ಆಗಬೇಕು. ಸೊ ಇದು ಕಾಮ್ಸೆ ಹೇಳ್ತಾ ಇದೆ. ಅದನ್ನು ಮೀಡಿಯಾದವ್ರು ಹೇಳೋವಂಥದ್ದು ಏನಿರುತ್ತೆ, ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲವನ್ನೂ ಬೆರೆಸಿ ಹೇಳೋವಂಥದ್ದು ಏನೂ ಇರೋದಿಲ್ಲ. ಮೀಡಿಯಾದವರಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಬಹಳಷ್ಟಿವೆ. ಸರ್ಕಾರದ ಅಭಿವೃದ್ಧಿಯಲ್ಲಿ ಆಗ್ತಾ ಇರ್ತಕ್ಕಂಥ ಲೋಪದೋಷಗಳನ್ನು ಪ್ರಶ್ನೆ ಮಾಡಲಿ, ವೈಜ್ಞಾನಿಕವಾಗಿ ಏನು ಬೇಕೋ ಅದನ್ನು ಚರ್ಚೆ ಮಾಡಲಿ. ಅದನ್ನು ಸರ್ಕಾರಿ ನೌಕರರ ರಿಜಿಸ್ಟ್ರೇಷನ್ ಸಮಸ್ಯೆ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಯಾಕೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅನ್ನೋವಂಥದ್ದು ಅವರಿಗೆ ಎಲ್ಲಿ ಗೊತ್ತಿರುತ್ತೆ? ಫೇಸ್ ನಾಟ್ ಮ್ಯಾಚ್ ಅಂತ ಬರ್ತಾ ಇದ್ದೆ. ಸೊ ಈಗ ಸರ್ಕಾರಿ ನೌಕರ ಹೊಸದಾಗಿ ಆಫೀಸ್ನಲ್ಲಿ ಕೂತು ರಿಜಿಸ್ಟ್ರೇಷನ್ ಮಾಡುವಾಗ ಅವನ ಫೇಸ್ ಯಾವುದಿರುತ್ತೋ ಅದು ಪ್ರೆಸೆಂಟು, ಅದನ್ನು ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ ಈ ಆ್ಯಪ್ನಲ್ಲಿ. ಸೊ ಅದು ಸಮಸ್ಯೆ ಆಗ್ತಾಯಿದೆ, ಇದು ನಿಜವಾಗಿಯೂ ಸಮಸ್ಯೆ ಆಗ್ತಾಯಿದೆ, ನಮ್ಮ ಗಮನದಲ್ಲಿದೆ. ಬಟ್ ಅದನ್ನು ಬಹಳಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ರಿಕ್ವೆಸ್ಟನ್ನು ಕೊಡ್ತಾ ಇದ್ವಿ. ಸೊ ಅದು ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ನಾನಂತೂ ಭಾವಿಸ್ತೀನಿ. ಇನ್ನು ಜೊತೆಗೆ ಶಿಕ್ಷಕರಿಗೆ ಇದೇನು ಹೊಸ ಹೊರೇನೂ ಅಲ್ಲ. ಸುಮಾರು ನಮ್ಮ ಸರ್ಕಾರಿ ನೌಕರರಲ್ಲೇ ಅತಿ ಹೆಚ್ಚು ಸರ್ಕಾರಿ ನೌಕರರು ಅಂಥದ್ದು ಶಿಕ್ಷಕರಿಗೆ ಇದು ಸಮಸ್ಯೆ ಯಾವುದೇ ಕಾರಣಕ್ಕೂ ಭಾವಿಸೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ 9:45ಕ್ಕೆ ನಾವು ಚೆಕ್ ಇನ್ ಆಗಲೇಬೇಕಾಗತ್ತೆ. ನಮ್ಮ ಸರ್ಕಾರಿ ನೌಕರರು, ಅದರಲ್ಲೂ ಶಿಕ್ಷಕರು 9:45ಕ್ಕೆ ಶಾರ್ಪ್ ಅಲ್ಲಿ ಇರಬೇಕಾಗತ್ತೆ. ಸೊ 9:45ಕ್ಕಿಂತ ಮುಂಚಿತವಾಗಿ ಆಗ್ತಾರೆ. ಸೊ ಇದು ಈ ಕರ್ತವ್ಯ ಆ್ಯಪ್ ಬಂದುಬಿಟ್ಟಲ್ಲ, ಈ ಹಿಂದೆನೂ ಕೂಡ ಇದೆ. ಇನ್ನು ಬೆಂಗಳೂರು ಸಿಟಿ ವಲಯದಲ್ಲಿ ಇರ್ತಕ್ಕಂಥವ್ರು 9 ಗಂಟೆಗೆ ಈ ಹಿಂದೆನೂ ಕೂಡ ಹೋಗ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ SSLC ಅವರಿಗೆ ಸ್ಪೆಷಲ್ ಕ್ಲಾಸ್ ತಗೋಬೇಕಾಗತ್ತೆ. ಬೆಳಿಗ್ಗೆ 7 ಗಂಟೆಯನ್ನು ತಗೊಂಡಿರುವಂತಹ ಉದಾಹರಣೆಗಳಿದೆ, ನಮ್ಮ ಅಧಿಕಾರಿಗಳಿಗೆ ಗಮನದಲ್ಲಿದೆ ಅದು. ಸೊ ಇನ್ನೂ ಚೆಕ್ಔಟ್ ಆಗೋ ಅಂಥದ್ದು ದೊಡ್ಡ ವಿಷಯವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರೋ ಬೇಕಾಬಿಟ್ಟು ಹೋಗೋದಲ್ಲ. 6 ಗಂಟೆ 7 ಗಂಟೆವರೆಗೂ ಕೂಡ ಶಾಲೆ ನಡೆದಿದೆ. ಇದು ಎಲ್ಲರ ಗಮನದಲ್ಲೂ ಇದೆ. ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರಿ ವರ್ಗದ ವಲಯದಲ್ಲಿ ಇರೋರಿಗೆ ಎಲ್ರಿಗೂ ಕೂಡ ಇದು ಗೊತ್ತಿದೆ. ಸೊ ಇದು ಯಾಕೆ ನಮ್ಮ SSLC ರಿಸಲ್ಟ್ ತರಿಸ್ಬೇಕು ಅನ್ನುವಂತಹ ಕಾರಣಕ್ಕೆ ಅವರಿಗೆ ಶಾಲೆಯಲ್ಲಿಯೇ ಆ ರೀತಿಯಾಗಿರ್ತಕ್ಕಂತಹ ಪಾಠ ಬೋಧನೆಯನ್ನು ಮಾಡಿಕೊಂಡು ಹೋಗ್ತಾ ಇರುವಂಥದ್ದು ಇದೆ. ಇನ್ನು ನಮ್ಮ ಸರ್ಕಾರಿ ನೌಕರರ ಗಮನಕ್ಕೆ ಒಂದು ವಿಷಯವನ್ನಂತೂ ಹೇಳಲೇಬೇಕು. ನೀವು CL ಹಾಕ್ತಿರಲ್ವಾ, CL ಹಾಕುವಾಗ ನಿಮ್ಮ ಕಚೇರಿ ವೇಳೆ ಏನಿರುತ್ತಲ್ಲ ಅದಕ್ಕೂ ಮುಂಚಿತವಾಗಿಯೇ ನೀವು CL ಅನ್ನು ಹಾಕಿರಬೇಕು. ಈಗ 10 ಗಂಟೆಗೆ ನಿಮ್ಮ ಆಫೀಸ್ ಟೈಮ್ ಸ್ಟಾರ್ಟ್ ಆದರೆ 10ಕ್ಕಿಂತ ಮುಂಚಿತವಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಅಥವಾ ಯಾವುದರ ಹಿಂದಿನ ದಿನವನ್ನೇ ಅಪ್ಲೈ ಮಾಡಿ ಅಪ್ರೂವ್ ಕೂಡ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಆಬ್ಸೆಂಟ್ ಅಂತ ಆಗುತ್ತೆ. ಸೊ ಇಷ್ಟೊತ್ತಿಗೆ ನಿಮ್ಗೆ ಆಲ್ರೆಡಿ ಈ ವಿಷಯ ನಿಮಗೆ ಗೊತ್ತಿರ್ಬೋದು ಅಂತ ನಾನು ಭಾವಿಸ್ತೀನಿ. ಇನ್ನು ಇದರ ಜೊತೆಗೆ ಜುಲೈ ವೇಳೆಗೆ 100% ಹಾಜರಾತಿಯನ್ನಂತೂ ನಮ್ಮ ಸರ್ಕಾರಿ ನೌಕರರು ಕೊಡಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡಬೇಕಾಗತ್ತೆ. ಈ ಸರ್ಕಾರ ಈ ಒಂದು ಆಗ್ತಾ ಇರತಕ್ಕಂಥ ತಾಂತ್ರಿಕ ದೋಷವನ್ನು ಆದಷ್ಟು ಬೇಗನೆ ಬಗೆಹರಿಸಿ ನಮ್ಮ ಎಲ್ಲ ಸರ್ಕಾರಿ ನೌಕರರು ಸರಿಯಾದ ಸಮಯಕ್ಕೆ ಹೋಗಿ ಕೆಲಸ ಮಾಡುವಂಥದ್ದನ್ನು ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಸರ್ಕಾರಕ್ಕೆ ಮನವಿಯನ್ನು ಒಪ್ಪಿಸ್ತಾ ಇದ್ದೀನಿ. ಇದರ ಜೊತೆಗೆ ಜುಲೈ ವೇಳೆಗೆ, ಅಂದರೆ ಈಗ ಜೂನ್ನಿಂದ HRMSನಲ್ಲಿ ಸ್ಯಾಲ್ರಿ ಮಾಡುವಂಥ ವಿಧಾನವೇ ಬೇರೆ ಆಗಿದೆ. HRMS 2.0 ಈಗ ಅಪ್ಡೇಷನ್ನಲ್ಲಿದೆ. ಮುಂದಿನ ತಿಂಗಳಿಂದ, ಜುಲೈ ತಿಂಗಳಿಂದ ಇದು HRMS ಅಲ್ಲಿ ಲಿಂಕ್ ಆಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಈಗ ಅದರ ಬಗ್ಗೆ ನೀವು ಸರ್ಕಾರಿ ನೌಕರರು ಗಮನ ಹರಿಸಬೇಕಾಗತ್ತೆ. ಹಾಗಾಗಿ ಸರ್ಕಾರಿ ನೌಕರರು ಎಲ್ಲ ಥರದರಲ್ಲೂ ಕೂಡ ಎಲ್ಲರ ಕಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆಗಳು ಇವತ್ತು ಹೆಚ್ಚಾಗಿಬಿಟ್ಟಿದೆ. ಹಾಗಾಗಿ ಕರ್ತವ್ಯ ಆ್ಯಪ್ ಇದೆ, ನೀವು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಮತ್ತು
ಸರ್ಕಾರ ಮಾಡಿರ್ತಕ್ಕಂಥ ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಬಹಳ ನಿಷ್ಠೆಯಿಂದ ಮಾಡಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಕರ್ತವ್ಯ ಆ್ಯಪ್ ಬಗ್ಗೆ ಸರಿಯಾಗಿ ಗೊತ್ತಿರೋದಿಲ್ಲ, ಸರ್ಕಾರಿ ನೌಕರರ ಸಮಸ್ಯೆಗಳು ಗೊತ್ತಿರೋದಿಲ್ಲ. ಟ್ರಾಫಿಕ್ ಆಗ್ತಾ ಇದೆ, ಅದೆಲ್ಲ ಓಕೆ, ಅದೆಲ್ಲ ರೀಸನ್ನೇ ಅಲ್ಲ. ನಾವು ಬೇಗ ಹೊರಡಬೇಕು, ಸರ್ಕಾರಿ ನೌಕರರು ಸರಿಯಾದ ಸಮಯಕ್ಕೆ ಹಾಜರಾಗಬೇಕು. ಆದರೆ ಮೀಡಿಯಾದವರು ವಿಷಯವನ್ನು ತುಂಬ ತಿರುಚಿ ಹೇಳ್ತಾ ಇದ್ದೀರಾ. ಇದರ ಬಗ್ಗೆ ನಿಮಗೆ ಗಮನ ಇರಲಿ. ಯಾರಾದರೂ ಒಬ್ಬ ಸರ್ಕಾರಿ ನೌಕರನ್ನು ನಿಮ್ಮ ಟಿ ವಿ ಇದರಲ್ಲಿ ಡಿಬೇಟಲ್ಲಿ ಕೂರಿಸ್ಕೊಳ್ಳಿ, ಅವರನ್ನು ಸಮಸ್ಯೆಗಳ ಬಗ್ಗೆ ನೀವು ತಿಳ್ಕೊಳ್ಳಿ, ಮತ್ತು ಜನಗಳಿಗೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿ. ರಿಜಿಸ್ಟ್ರೇಷನ್ ಸಮಸ್ಯೆ ಇದೆ, ಆದಷ್ಟು ಬೇಗನೆ ಬಗೆಹರಿಸೋದಕ್ಕೆ ನೀವು ಕೂಡ ಅದನ್ನು ಪ್ರಯತ್ನ ಮಾಡಿ. ಸೊ ಸರ್ಕಾರಿ ನೌಕರರು ಗುಲಾಮರಲ್ಲ, ಅವರನ್ನು ಗೌರವದಿಂದ ನಡೆಸ್ಕೊಳ್ಳುವಂತಹ ಪ್ರಯತ್ನ ಆಗಲಿ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಈ ವಿಷಯದ ಕುರಿತು ಮೀಡಿಯಾ ಮಿತ್ರರಿಗೆ ಮನಸ್ಸಿಗೆ ಧಕ್ಕೆ ಆಗಿದ್ದರೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ. ಇದಾಗಿತ್ತು ಈ ಹೊತ್ತಿನ ಮಾಹಿತಿಯ ಕುರಿತು ನಿಮ್ಗೆ ಏನನ್ಸುತ್ತೆ ಅನ್ನೋವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ತರಹದ ಸರ್ಕಾರಿ ನೌಕರರ ಸಂಬಂಧಪಟ್ಟಿರ್ತಕ್ಕಂತಹ K2, HRMS1, HRMS2 ಮತ್ತು ಇತರೆ ನೌಕರರ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನೋದನ್ನು ಮಾತ್ರ ಮರಿಬೇಡಿ. ಇದಾಗಿತ್ತು ಈ ಹೊತ್ತಿನ ಮಾಹಿತಿ. ಇದೇ ತರಹದ ಮಾಹಿತಿಗಾಗಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.